ಸುಮಾರು 8 ಡಿಟೋನೇಟರ್ ಸಿಕ್ಕಿರುತ್ತವೆ. ಅದರಲ್ಲಿ 4 ಸ್ಫೋಟಕ ವಸ್ತುಗಳು, 4 ಯೂಸ್ ಮಾಡಿದ್ದಾರೆ, 4 ಅಜೀವ, ಇನ್ನೂ ಅದು ಸ್ಫೋಟಕ ಮಾಡಿರಲಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಏನು ಬೇಕಾದರೂ ಮಾಡ್ಬೋದು, ಮಾಡಿದ್ರೆ ಅದಕ್ಕೆ ನಾವು ಏನಕ್ಕೆ ಮಾಡ್ಲಿಕ್ಕೆ ಸಿದ್ಧ ಅನ್ನೋದನ್ನ ನೀವು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಇದನ್ನೆಲ್ಲ ತಾವು ಮಾಡಿದ್ರಿ. ಹಿಂದೂ ಧರ್ಮವನ್ನು ಇವರು ನಿಂದನೆ ಮಾಡಿದ್ದಲ್ವಾ? ಹಾಗಾದ್ರೆ ಇದು ಕಾಗೆಗೊಳಿಸಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾನೆ 3 ಜನ ಪೊಲೀಸರು. ನೀವು ನೋಟಿಸನ್ನು ತಗೊಂಡಿಲ್ಲ ನಿಮ್ಮ ಮನೆಯಲ್ಲಿ. ನೀವೇನ್ ಮಾಡಿದ್ದೀರಾ? 100 ಜನ ನಿಮ್ಮ ಕಾರ್ಯಕರ್ತನಲ್ಲಿ ಕರೆಸಿದ್ದೀರಾ ಅಲ್ಲಿ. ಇಲ್ಲ ಸರ್, ಸಂಸತ್ ಸದಸ್ಯರು ಹೇಳಿದ್ರು ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ, ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು, ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ. ನೀವು ಅಷ್ಟೂ ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ? ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಬಂಧನದಲ್ಲಿ ಇಟ್ಟಿದ್ದಾರಪ್ಪ, ಮಂತ್ರಿಗಳನ್ನ ಬಂಧನ ಮಾಡ್ತಾ ಇದ್ದಾರಪ್ಪ, ಅವ್ರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಶಾಸಕರನ್ನ ಮಾಡ್ಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ. ಈಗ 8 ತಿಂಗಳು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನೀವು ಶಾಸಕರಾಗಿದ್ರಿ, ಅವಾಗ ನಿಮಗೆ ತಹಶೀಲ್ದಾರ್ ಒಳ್ಳೆಯವರಾಗಿದ್ರು. ಈಗ ಅವರು ಕಾಂಗ್ರೆಸ್ ಏಜೆಂಟ್, ಆಗ ಅವಾಗ ನಿಮ್ಮಲ್ಲಿದ್ದಾಗ ಬಿಜೆಪಿ ಏಜೆಂಟ್ ಆಗಿದ್ರು ಅವರು. ತಹಶೀಲ್ದಾರ್ ಅವರಿಗೆ ಸುಮಾರು 1 ವಾರಗಳಿಂದ, ಕೆಲವು ದಿವಸಗಳಿಂದ ಈ ರೀತಿಯ ಅಕ್ರಮ ಮಣಿಗಾರಿಕೆ ಆಗ್ತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಡಿನೋಮಿನೇಟರ್ ಅದನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ತಹಶೀಲ್ದಾರ್ ಅವರು ಮತ್ತು ಪೊಲೀಸರವರು ಆ ಸ್ಥಳಕ್ಕೆ, ಮೆಲಂತಬೆಟ್ಟು ಅನ್ನೋ ಜಾಗಕ್ಕೆ ಅವ್ರು ಹೋದಂಥ ಸಂದರ್ಭದಲ್ಲಿ, ತಹಶೀಲ್ದಾರ್ ಅವರು ಮತ್ತು ಪೊಲೀಸರು ಹೋದಂಥ ಸಮಯದಲ್ಲಿ ಅವರಿಗೆ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇರಬೇಕಾದ್ರೆ ಸುಮಾರು 8 ಡಿಟೋನೇಟರ್ ಸಿಕ್ಕಿರುತ್ತವೆ. ಅದರಲ್ಲಿ 4 ಸ್ಫೋಟಕ ವಸ್ತುಗಳು, 4 ಯೂಸ್ ಮಾಡಿದ್ದಾರೆ, 4 ಅಜೀವ, ಇನ್ನೂ ಅದು ಸ್ಫೋಟಕ ಮಾಡಿರಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಈಗಾಗಲೇ ಶಿವಮೊಗ್ಗದಲ್ಲಿ ಇಂಥದೇ ಒಂದು ಘಟನೆ ಗಣಿಗಾರಿಕೆಯಲ್ಲಿ ನಡೆದು ಸುಮಾರು 4 ಜನ ಅದರಲ್ಲಿ ಮೃತ್ಯುವನ್ನು ಪಟ್ಟಿದ್ದರು. ಈ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಅವರಲ್ಲಿ ಅದನ್ನು ಸೀಸ್ ಮಾಡಿದಾಗ ಅಲ್ಲಿ ಎನ್ಕ್ವೈರಿ ಮಾಡಬೇಕಾದ್ರೆ ಅವರು 4 ಜನರು ಇರ್ತಾರಂತೆ. 4 ಜನ, ಅದರಲ್ಲಿ ಒಬ್ಬ ಯು ಪಿ ಅವನು ಮತ್ತು ಶಶಿರಾಜ್ ಮತ್ತು ಪ್ರಮೋದ್ ಉಜಿರೆ ಅವರ ಹೆಸರುಗಳನ್ನು ಹೇಳ್ತಾರೆ. ಹೇಳಿದಾಗ ಅಲ್ಲಿ ಪ್ರಮೋದ್ ಓಡಿ ಹೋಗ್ತಾರಂತೆ. ಶಶಿರಾಜನ್ನ ಇವರು ಬಂಧಿಸಿ ಕರ್ಕೊಂಡು ಬಂದಾಗ ಶಶಿರಾಜ್ ಹೆಸರು ಬರ್ತಾರೆ, ಅವರನ್ನು ಅರೆಸ್ಟ್ ಮಾಡ್ತಾರೆ. ಈ ಶಶಿರಾಜ್ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದಾಗೆ ರೌಡಿ ಶೀಟರ್, ಅವ್ರ ಮೇಲೆ ಹಲವಾರು ಕೇಸುಗಳಿದೆ ಅವ್ರ ಮೇಲೆ. ಇವರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಎಕ್ಸ್ಪ್ಲೋಸಿವ್ ಆಕ್ಟ್ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಶಾಸಕರು, ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ, ರಾಜ್ಯಾಂಗ, ನ್ಯಾಯಾಂಗ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ. ಈಗ ಕಾರ್ಯಾಂಗ ಪೊಲೀಸರವರು ಅವರ ಕೆಲಸವನ್ನು ಮಾಡಬೇಕಾದಂಥವ್ರು, ರಾಜ್ಯಾಂಗದಲ್ಲಿ ನಾವೆಲ್ಲರೂ ಇವತ್ತು ಜನರ ಪ್ರತಿನಿಧಿಗಳಾಗಿ ಬಂದಂಥವರು. ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಅವ್ರನ್ನ ಬಂಧಿಸಿದ ಸಂದರ್ಭದಲ್ಲಿ ಪೂಂಜರವರು ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿನ ಶಾಸಕರು ಸ್ಟೇಷನ್ಗೆ ಹೋಗಿದ್ದಾರೆ. ಸ್ಟೇಷನ್ಗೆ ಹೋಗಿ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ಇವೆಲ್ಲ ವಿಡಿಯೋ ಕ್ಲಿಪ್ಗಳಲ್ಲೆಲ್ಲ ಬಂದಿದೆ. ಆದರೆ ಯಾರ ಪರವಾಗಿ ಮಾತಾಡ್ತಾ ಇದ್ದೀರಾ ನೀವು? ಒಬ್ಬ ರೌಡಿ ಶೀಟರ್ನ ಬಂಧಿಸನ್ನೇ ಮಾಡಿದ್ದಕ್ಕೋಸ್ಕರ ಈಗ ಯಾವ ರೀತಿ ಅಂತೇಳಿ, ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಏನು ಬೇಕಾದರೂ ಮಾಡ್ಬೋದು, ಮಾಡಿದ್ರೆ ಅದಕ್ಕೆ ನಾವು ಏನಕ್ಕೆ ಮಾಡ್ಲಿಕ್ಕೆ ಸಿದ್ಧ ಅನ್ನೋದನ್ನ ನೀವು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಇದನ್ನೆಲ್ಲ ತಾವು ಮಾಡಿದ್ರೆ, ಅವರ ಕೇಸನ್ನು ಕೊಟ್ಟ ಆದಮೇಲೆ ಅವರನ್ನ ಕೋರ್ಟ್ ಅವ್ರ ಸೆಕ್ಷನ್ ಪ್ರಕಾರ ಆಮೇಲೆ ಅವರು ಭಾಷಣ ಮಾಡ್ತಾರೆ. ಅವತ್ತು ಎಲ್ಲಿ ಅಂತ ಹೇಳಿದ್ರೆ ಅವರ ಆಡಳಿತ ಸೌಧ, ಅವರ ತಹಶೀಲ್ದಾರ್ ಆಫೀಸ್ ಮುಂದ್ಗಡೆ ಒಂದು ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಹೋಗ್ತಾ ಇದ್ದು, ಕಾಂಗ್ರೆಸ್ನ ಕಚೇರಿ ಥರ ಅವರು ಅದನ್ನ ಸ್ಟಿಕ್ಕರ್ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವರು ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ, ಅಲ್ಲಿ ಶಾಸಕನ ಬಗ್ಗೆ ಅಲ್ಲ. ನಮ್ಮೊಬ್ಬ ಕಾಂಗ್ರೆಸ್ ಪಕ್ಷದ ಕಳೆದ ಸದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ರಕ್ಷಿತ್ ಶಿವರಾಮ್ ಅವ್ರ ಬಗ್ಗೆ ಮಾತಾಡಿ ಅವರನ್ನು ಅವರು ಕಾಗೆಗೆ ಹೋಲಿಸ್ತಾರೆ. ಹಿಂದೂ ಧರ್ಮವನ್ನು ದತ್ತಕ್ಕೆ ತಗೊಂಡಂಥವ್ರು, ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರುವಂಥವ್ರು. ಹಿಂದೂ ಧರ್ಮದಲ್ಲಿ ಕಾಗೆಗೆ ಎಷ್ಟು ಬೆಲೆ ಇದೆ ಅಂತ ಇನ್ನೂ ಗೊತ್ತಿಲ್ವ ಅವರಿಗೆ? ಕಾಗೆಗೆ ನಾವು ಎಷ್ಟು ಇವತ್ತು ಹಿಂದೂ ಧರ್ಮದವರು ನಾವು ಯಾರಾದರೂ ನಮ್ಮ ಪೂರ್ವಜಿಕರು ಸತ್ತವರಿಗೆ ಸದ್ಗತಿ ಸಿಗಬೇಕು ಅಂತ ಹೇಳಿದ್ರೆ ಕಾಗೆಗೆ ಇಟ್ಟು ನಾವು ಕರೆದು ಆ ಸದ್ಗತಿ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನ ಇವತ್ತೇನಾದರೂ ಪರೀಕ್ಷೆ ಮಾಡೋದಾಗಿದ್ರೆ ಆ ಕಾಗೆ ಮೂಲಕ ಮಾಡ್ಕೊಂಡು ಬಂದಂಥ ಒಂದು ಧರ್ಮದಲ್ಲಿ ಇರುವಂಥವ್ರು. ಇವರು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದು ಕಾಗೆಗೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ರಕ್ಷಿತ್ ಶಿವರಾಮನ್ನ ಇಲ್ಲಿಂದ ಮಲ್ಲೇಶ್ವರ ಮನೆಯಿಂದ ಬಂದಿದ್ದವರು. ನಾನು ರಕ್ಷಿತ್ ಶಿವರಾಮ್ ಅವರ ಒಂದು ಅವರು ಎಲ್ಲಿದ್ದಪ್ಪ ನೋಡೋಣ ಅಂತ ಹೇಳಿದ್ರೆ, ರಕ್ಷಿತ್ ಶಿವರಾಮ್ ಅವರು ಹುಟ್ಟಿದ್ದೇ ಬೆಳ್ತಂಗಡಿಯಲ್ಲಿ. ಅವರ ಮಾವ ಮಿತ್ರ ಹೇರಾಜೆ
ಅಲ್ಲಿಯೇ ಪೊಲೀಸ್ ಆಫೀಸರ್ ಆದಂಥವರು, ಅವರ ತಾಯಿ ಮನೆ. ಅರೆ ಅವರು ತಂದೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ಹುಟ್ಟಿದ್ದಾರೆ, ಅಲ್ಲಿ ಅವ್ರು ಹುಟ್ಟಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಓದಿದ್ದಾರೆ ಅಂತ ಹೇಳಿದ ಕೂಡಲೇ ಇವರು ಮಲ್ಲೇಶ್ವರನಿಂದ ಹಾರಿದ ಕಾಗೆ ಅಂತ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಇವರು ಹಿಂದೂ ಧರ್ಮಕ್ಕೆ ಕೊಡುವಂಥ ಒಂದು ಅಂತ ಹೇಳಿದ್ರೆ, ಇವರೇನು BJP ಭಾರತೀಯ ಜನತಾ ಪಕ್ಷದವರು ಹಿಂದೂ ಧರ್ಮವನ್ನು ಇವತ್ತೇನು ಗುತ್ತಿಗೆ ತಗೊಂಡಿದ್ದಾರಲ್ಲ, ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಹಿಂದೂ ಧರ್ಮಕ್ಕೆ ನೇರವಾದಂಥ ಒಂದು ಅಪವಾದವಲ್ವಾ? ಹಿಂದೂ ಧರ್ಮವನ್ನು ಇವರು ನಿಂದನೆ ಮಾಡಿದ್ದಲ್ವಾ? ಹಾಗಾದ್ರೆ ಇದು ಕಾಗೆಗೊಳಿಸಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಹಿಂದೂಗಳಲ್ಲಲ್ವಾ? ನಾವೇನು ಕಾಗೆಯನ್ನು ಪೂಜೆ ಮಾಡೋದಿಲ್ವಾ? ಇವತ್ತು ಶನಿದೇವರಂತ ಕಾಗೆಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಇವರು ನೇರವಾಗಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ. ಇವರು ಇವತ್ತು BJPಯ ಈ ಶಾಸಕರು ಏನಿದ್ದಾರೆ, ಏನು ಹಿಂದೂ ಧರ್ಮವನ್ನ ಗುತ್ತಿಗೆ ತಗೊಂಡಿದ್ದಾರಲ್ಲ, ಇವರು ಮಾತಾಡ್ತಾರಲ್ಲ, ಹಿಂದೂ ಧರ್ಮವನ್ನು ನೇರವಾಗಿ ಇವತ್ತು ಇನ್ನು ನಿಂದನೆ ಮಾಡಿದ್ದಾರೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು, ನಾವೆಲ್ಲ ಅಧಿಕಾರದಲ್ಲಿ ಇದ್ದೀವಿ ಸರ್. ನಾವುಗಳು ಒಬ್ಬ ಅಧಿಕಾರದಲ್ಲಿ ಅವರು ಯಾರೇ ಒಬ್ಬ ಅಧಿಕಾರ ಒಬ್ಬ ಸಾರ್ವಜನಿಕರ ಕೆಲಸವನ್ನು ಮಾಡುವಂಥ ಕಾರ್ಯಾಂಗದಲ್ಲಿ ಮಾಡುವಂಥ ಯಾವರೇ ಒಬ್ಬ ಅಧಿಕಾರಿಗೆ ನಾವುಗಳು ಅದಕ್ಕೆ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ವಾ ಪೊಲೀಸ್ ಸ್ಟೇಷನಲ್ಲಿ, SP ಹತ್ರ ಬನ್ನಿ, SP ಹತ್ರ ಬಂದಿಲ್ವಾ IG ಹತ್ರ ಬನ್ನಿ, IG ಹತ್ರ ಬಂದಿಲ್ವಾ DG ಹತ್ರ ಬನ್ನಿ, ನಿಮಗೆ ನ್ಯಾಯ ಎಲ್ಲ ಕೊಡಿಸ್ಬೋದಲ್ಲ. 4 ಜನನ ಕರ್ಕೊಂಡೋಗಿ ನೀವು ಗಲಾಟೆ ಮಾಡಿಸುವಂಥದ್ದು. ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾನೆ 3 ಜನ ಪೊಲೀಸರು, ನೀವು ನೋಟಿಸನ್ನು ತಗೊಂಡಿಲ್ಲ. ನಿಮ್ಮ ಮನೆಯಲ್ಲಿ ನೀವೇನ್ ಮಾಡಿದ್ದೀರಾ? 100 ಜನ ನಿಮ್ಮ ಕಾರ್ಯಕರ್ತನಲ್ಲಿ ಕರೆಸಿದ್ದೀರಾ. ಅಲ್ಲಿ ಎಲ್ಲ ನಾಯಕರುಗಳು, ಈ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡದ ಎಲ್ಲ ಶಾಸಕರುಗಳನ್ನು ನೀವು ಕರೆಸಿದ್ದೀರಾ. ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಅವ್ರು ಬಂದ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ಬೇಕಾದ್ರೆ ಮತ್ತೆ ಪೊಲೀಸ್ನವರು ಕೈಕಟ್ಟಿ ಕುಟ್ಕೊಳ್ಲಿಕ್ಕಾಗುತ್ತಾ? ಪೊಲೀಸರು ಅವರು ಎಕ್ಸ್ಟ್ರಾ ಪರ್ಸನ್ ಕರೆಸಿದ್ದಾರೆ ಅವರು. ಆಮೇಲೆ ಅಲ್ಲಿ ಏನು ಹೇಳಿದ್ದಾರೆ MP ಅವರು, ಸಂಸತ್ ಸದಸ್ಯರು, ಸರ್ ಇಲ್ಲಿ ಬೇಡ. ನಾನು ಕೇಳಿದೆ, ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಇದ್ರ ಬಗ್ಗೆ ವಿಚಾರ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲ ಸರ್ ಸಂಸತ್ ಸದಸ್ಯರು ಹೇಳಿದ್ರು, ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ. ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ. ಇವರು ಬಂಧನ ಅಂತೇಳಿ ಪ್ರಚಾರವನ್ನ ತಗೊಳ್ಲಿಕ್ಕೆ ಇವ್ರು ನಾಟಕ ಮಾಡಿದ್ದಾರೆ ಹೊರತು ಇವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರೇನ್ ಮಾಡಿದ್ದಾರೆ, ಬಂಧಿಸ್ತಾರೆ ಅನ್ನೋದನ್ನ ಗಾಳಿ ನ್ಯೂಸ್ ಅನ್ನ ಇವರು ಪ್ರಚಾರಕ್ಕೋಸ್ಕರ ಇವರು ಬಳಸ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿದ್ದೆ ಅವ್ರಿಗೆ, ನೀವು ಬನ್ನಿ. ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ನಾನು ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಅವ್ರು ನೋಟಿಸ್ ತಗೊಂಡಿದ್ದಾರೆ ಅವರು, ಆದರೆ ಇವರು ಬಂದಿರಲಿಲ್ಲ. ಸಂಸತ್ ಸದಸ್ಯರು ಆಮೇಲೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಪೊಲೀಸ್ ಫೋರ್ಸ್ನ ಹೊರಗಡೆ ತೆಗೆದಿದ್ದಾರೆ. ಇವ್ರಿಗೆ ಹೆದರಿ ತೆಗೆದಿದ್ದಲ್ಲ, ಇವರ ಕಾರ್ಯಕರ್ತರಿಗೋಸ್ಕರ ತೆಗೆದಿದ್ದಲ್ಲ. ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಅಂತ ಹೇಳಿದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಮುನ್ಸೂಚನೆಯವರೆಗೆ ಅಲ್ಲಿನ ಸಂಸತ್ ಸದಸ್ಯರ ಮನವಿ ಮೇರೆಗೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದಾರೆ. ಆದರೆ ಅದರಲ್ಲೂ ಇವರು ಪ್ರಚಾರ ತಗೊಳ್ಳೋದು, ನಾವು ಬಂದಿದ್ದಕ್ಕೆ ನಮ್ಮಿಂದ ಅವರು ವಾಪಸ್ ಹೋದ್ರು. ಇವ್ರನ್ನ ಬಂಧನ ಮಾಡಬೇಕಾಗಿತ್ತು, ಇವ್ರು ಯಾರು CM ಅವರು ಬಂದು ಹೋದ ಮೇಲೆ ನನ್ನ ಮಾಡಿದ್ರು, ಜನರಿಗೆ ಹೆದರಿದ್ದಾರೆ ಅಂತೇಳಿ. ಅಲ್ಲ ರೀ, ನೀವು ಅಷ್ಟೂ ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ? ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಬಂಧನದಲ್ಲಿ ಇಟ್ಟಿದ್ದಾರಪ್ಪ, ಮಂತ್ರಿಗಳನ್ನ ಬಂಧನ ಮಾಡ್ತಾ ಇದ್ದಾರಪ್ಪ, ಅವ್ರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಸಕರನ್ನ ಮಾಡ್ಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಒಂದು ಪ್ರಚಾರವನ್ನು ತೆಗೆದುಕೊಳ್ಬೇಕು ಅಂತ ಮನೋಭಾವವನ್ನು ಅವ್ರು ಇಟ್ಕೊಂಡಿದ್ದಾರೆ. ಇವತ್ತು ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು, ಆ ಒಂದು RFO ಲೇಡಿ ಅವರಿದ್ರು, ಸಂಧ್ಯಾ ಅವ್ರ ಬಗ್ಗೆ ಮಾತಾಡಿದ್ರು. ನಾನು ತಹಶೀಲ್ದಾರರ ಬಗ್ಗೆ ಅವರ ತಮ್ಮ ವಿಡಿಯೋದಲ್ಲಿ ಮಾತಾಡಿದ್ರು. ನಾನು ತಹಶೀಲ್ದಾರ್ ಬಗ್ಗೆ ಕೇಳಿದೆ. ಇದೇ ತಹಶೀಲ್ದಾರರು ಇವ್ರದೇ ಸರ್ಕಾರದಲ್ಲಿ 8 ತಿಂಗಳ ಕಾಲ ಅಲ್ಲೇ ಅಲ್ಲಿ ಕೆಲಸ ಮಾಡಿದಾರಂತೆ. ಅವಾಗ ತಹಶೀಲ್ದಾರ್ ನಿಮಗೆ ಒಳ್ಳೆಯವರಾಗಿದ್ರಾ? ಈಗ 8 ತಿಂಗಳು ನಿಮ್ಮಲ್ಲಿ ಕೆಲಸ ಮಾಡಿದಾಗ ನೀವು ಶಾಸಕರಾಗಿದ್ರಿ, ಅವಾಗ ನಿಮಗೆ ತಹಶೀಲ್ದಾರ್ ಒಳ್ಳೆಯವರಾಗಿದ್ರು. ಈಗ ಅವರು ಕಾಂಗ್ರೆಸ್ ಏಜೆಂಟ್ ಆಗ ಅವಾಗ ನಿಮ್ಮಲ್ಲಿದ್ದಾಗ BJP ಏಜೆಂಟ್ ಆಗಿದ್ರು ಅವರು. ಈಗ ಅವರು ಕಾನೂನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ರು, ಅವರೆಲ್ಲ ಪೊಲೀಸ್ನವರೆಲ್ಲ ಇವರಿಗೆ ಏಜೆಂಟ್ರಾ? ಈ ರೀತಿ ಎಲ್ಲ ತಾವುಗಳು ಮಾತಾಡೋದನ್ನ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ತಮ್ಮನ್ನು ನೋಡ್ತಾ ಇದ್ದಾರೆ. ತಾವು ಬಂಗೇರವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಬಂಗೇರಿ ಅವರಿಗೆ ಅವರ ರಾಜಕಾರಣದಲ್ಲಿ ಅವ್ರು ಎಷ್ಟು ವರ್ಷ ಆಗಿದೆ ಅಷ್ಟು ವಯಸ್ಸು ನಿಮಗಿನ್ನೂ ಆಗಿಲ್ಲ. ನೀವು ಬಂಗೇರ ಥರ ನಾನು ಆಗ್ತೀನಿ ಅಂತೇಳಿ ಹೋಗೋದು ಸರಿಯೋ ತಪ್ಪೋದ್ರ ಬಗ್ಗೆ ನಾನು ಹೇಳೋದಿಲ್ಲ. ಆದರೆ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ತಮಗಿರ್ಬೇಕು. ತಾವು ಬಹಳ ಸಣ್ಣ ವಯಸ್ಸಲ್ಲಿ, ಬಹುಶಃ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಸಣ್ಣ ವಯಸ್ಸಲ್ಲಿ ನಿಮಗೊಂದು ಅಧಿಕಾರದ ಅವಕಾಶ ಸಿಕ್ಕಿದೆ. ಅದನ್ನು ಜನರಿಗೋಸ್ಕರ ಮಾತಾಡ್ಕೊಳ್ಳಿ. ನೀವು ಭಾಷೆ ಹೇಳಬೇಕಾದ್ರೆ ನಾನು KG ಹಳ್ಳಿ ಮಾಡ್ತೀನಿ, DG ಹಳ್ಳಿ ಮಾಡ್ತೀನಿ ಅಂತ ಹೇಳೋದಲ್ಲ. ನಾನು ಇದನ್ನು ಒಳ್ಳೆಯ ತಾಲೂಕಾಗಿ ಮಾಡ್ತೀನಿ, ಇಲ್ಲಿಗೆ ಜನರಿಗೆ ಕೆಲಸ ಕೊಡ್ತೀನಿ,
ಅಥವಾ ಈ ತಾಲೂಕಿಗೆ ಕೆಲಸ ಕೊಡ್ತೀನಿ, ನನಗೆ ಸಹಕಾರ ಕೊಡಿ ಅಂತ ನೀವು ಕೇಳಬೇಕೇ ಹೊರತು ನಾನು ಇದು KJ ಹಳ್ಳಿ ಆಗುತ್ತೆ DJ ಹಳ್ಳಿ ಆಗುತ್ತೆ ಅಂತ ಮಾತಾಡೋದ ದರ್ಪವನ್ನು ತಾವು ಬಿಟ್ಟು ಒಬ್ಬ ಸುಸಂಸ್ಕೃತರಾಗಿ, ಯಾಕೆಂತೇಳಿದ್ರೆ ದಕ್ಷಿಣ ಕನ್ನಡದ ಶಾಸಕರು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನಮಾನಗಳಿದೆ, ಗೌರವವಿದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅದನ್ನು ನೀವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂತೇಳಿದ್ರೆ ನಾವೆಲ್ಲ ಶಾಸಕರಾಗಿರುವಂಥವ್ರು, ಹಾಗಾಗಿ ಅದಕ್ಕೆಲ್ಲ ಅವಕಾಶವನ್ನು ಕೊಡಬೇಡಿ ಅಂತೇಳಿ. ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಥ ನಮ್ಮ ರಾಜ್ಯದ BJP ನಾಯಕರುಗಳು ಮತ್ತೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರನ್ನ ಬಂಧನ ಮಾಡಿದ್ದಕ್ಕೆ ಒಬ್ಬ ಶಾಸಕ ಹೋಗಿ ಅವಾಚ್ಯ ಶಬ್ದಗಳಿಂದ ಅಧಿಕಾರಿಗಳಿಗೆ ಬೈತಾರೆ, ವರಿಷ್ಠ ಅಧಿಕಾರಿಗಳಿಗೆ ಬೈತಾರೆ. ನಂತರ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬುದ್ಧಿ ಹೇಳಿದೆ ಈ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅವರು ನಮ್ಮ ಜಾಗೃತಿ ಅನ್ನೋ ಒಂದು ಸೌಕರ್ಯನ ನಮಗೆ ಕೊಡ್ತಾ ಇದ್ದಾರೆ. ನೀವು ಯಾವ ಮನೋಸ್ಥಿತಿಯಲ್ಲಿ ಇದ್ದೀರಾ ಹಾಗಾದ್ರೆ ರಾಜ್ಯ ಮಟ್ಟದ ನಾಯಕರುಗಳು? ನಿಮಗೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇರಬಾರ್ದಂತ ಏನಾದರೂ ಇದೆಯಾ? ನಿಮಗೆ ಕಾನೂನು ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಕಾನೂನು ಸರಿ ಇಲ್ಲ ಅಂತ ಒಂದ್ ಕಡೆ ನೀವು ಹೇಳ್ತಾ ಇದ್ದೀರಾ, ಕಾನೂನನ್ನು ಕೈಗೆತ್ತಿಕೊಂಡವ್ರ ಬಗ್ಗೆ ಏನಾದರೂ ಅವ್ರ ಬಗ್ಗೆ ಶಿಸ್ತು ತಗೊಳ್ಬೇಕು ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ರಾಜ್ಯದಲ್ಲಿ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೆ, ಹೇಳಲಿಕ್ಕೆ ಮರ್ತೋಯ್ತು, ಏನೋ 4ನೇ ತಾರೀಕಿಗೆ BJPಯ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದಿಲ್ಲ ಅಂತೆ. ಇರಲಿ, ಆಗ ಕಾನೂನನ್ನು ಚೇಂಜ್ ಮಾಡಿ, ಅಕ್ರಮ ಕಲ್ಲುಗಾರಿಕೆಗೆ ನಾವು ಅಧಿಕಾರವನ್ನು ಕೊಡಿ, ಕಾರ್ಯಾಂಗನ ತೆಗೆದಾಕ್ಬಿಡಿ. ನಿಮ್ಮ ಶಾಸಕರ ಕಚೇರಿಯಿಂದನೇ ಆ ಜಿಲ್ಲೆದು ಅಥವಾ ತಾಲೂಕಿಂದ ನೀವು ಅಧಿಕಾರವನ್ನು ನಡೆಸಿ. ಹಾಗಾದ್ರೆ ನಿಮಗೆ ಬಹಳ ಶೋರ್ ಇದೆ ಅಲ್ಲ, 4ನೇ ತಾರೀಕು ನಂತರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. 135 ಸ್ಥಾನಗಳನ್ನು ಹೊಂದಿರುವಂತ ಸರ್ಕಾರ. ನನಗೆ ಗೊತ್ತಿಲ್ಲ ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ 4ನೇ ತಾರೀಕು ನಂತರ ಇಲ್ಲಿ BJP ಸರ್ಕಾರ ಬರ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಹೋಗಿ BJP ಸರ್ಕಾರ ಬರ್ತಾ ಇದೆ ಅಂತ ಅವರು ಯಾವ ಲೆಕ್ಕದಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಾದರೂ ಆಯ್ತು ಅಂತ ಹೇಳಿದ್ರೆ ಕಾರ್ಯಾಂಗನ ತೆಗೆದುಬಿಡಿ. ಕಾರ್ಯಾಂಗನ ಬೇಡ, ತಹಶೀಲ್ದಾರ್ ಬೇಡ, ಇನ್ಸ್ಪೆಕ್ಟರ್ ಬೇಡ. ಯಾಕೆ ಬೇಕು? ಅವ್ರು ಯಾಕೆ ಸಂಬಳ ಕೊಡಬೇಕು? ನೀವು ನಿಮ್ಮ ಕಚೇರಿಯಿಂದನೇ ನಡೆಸ್ಬಿಡಿ. ನೀವ್ಯಾಕೆ ಮಧ್ಯರಾತ್ರಿ ಹೋಗಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು? ನೀವೇ ನಡೆಸ್ಬಿಡಿ ಅಲ್ಲ.